ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದೆ ನಕಲಿ ಆಯಿಲ್. ಕೃಷಿಗೆ ಬಳಸುವ ಯೂರಿಯಾ ಫರ್ಟಿಲೈಸರ್ಗಳಿಂದ ಆಯಿಲ್ ತಯಾರು. ವಾಹನ ಮಾಲೀಕರೇ ಎಚ್ಚರ. ಕಸದ ಸ್ಥಳಗಳನ್ನು ಕಲಾಕೃತಿಯ ತಾಣವಾಗಿಸಿ ಸೋಮಾರಿಗಳಿಗಾಗಿ ಕಡಿವಾಣ ಹಾಕಲು ಮುಂದಾದ ದೊಡ್ಡಬಳ್ಳಾಪುರ ನಗರಸಭೆ. ಸುಂದರವಾಗಿ ಬದಲಾದ ಬ್ಲಾಕ್ ಸ್ಪಾಟ್ಗಳು. ಅಂಬೇಡ್ಕರ್ ನಿಲಯದ ಕಾಮಗಾರಿಯಲ್ಲಿ ಲೋಪ. ಲೋಕಾಯುಕ್ತ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಆಗ್ರಹ. ಬೆಳ್ಳೂಟಿಯಲ್ಲಿ ಇಸ್ಕಾನ್ನ ಅಕ್ಷಯ ಪಾತ್ರೆ ಲೋಕಾರ್ಪಣೆ. ಶಿಡ್ಲಘಟ್ಟ ತಾಲೂಕಿನ 50 ಸರ್ಕಾರಿ ಶಾಲೆಗಳ 2350 ಮಕ್ಕಳಿಗೆ ಇಸ್ಕಾನ್ ವತಿಯಿಂದ ಮಧ್ಯಾಹ್ನ ವಿಸ್ಮೃತ. ವಾರ್ತೆಗಳ ವಿವರ. ಡೀಸೆಲ್, ಪೆಟ್ರೋಲ್ ಹಾಗೂ ಆಯಿಲ್ಗಳ ಬೆಲೆ ಏರಿಕೆಯಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಹಲವು ನಕಲಿಗಳ ಮಧ್ಯೆ ವಾಹನಗಳಿಗೆ ಬಳಸುವ ಆಯಿಲ್ಗಳು ನುಸುಳುತ್ತಿವೆ. ಇದರಿಂದ ನಿಮ್ಮ ಗಾಡಿಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲಬಹುದು. ಕೃಷಿಗೆ ಬಳಸುವ ಯೂರಿಯಾ ಫರ್ಟಿಲೈಸರ್ಗಳಿಂದ ಆಯಿಲ್ ತಯಾರು ಮಾಡುತ್ತಿದ್ದ ಆಯಿಲ್ ದಂಧೆಕೋರ ಫ್ಯಾಕ್ಟರಿ ಮೇಲೆ ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ಹಾಗೂ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿ ನಕಲಿ ಮಾಲು ವಶಪಡಿಸಿಕೊಂಡು ದಂಧೆಯಲ್ಲಿ ಪಾಲ್ಗೊಂಡಿದ್ದ ದಂಧೆಕೋರರ ಮೇಲೆ ಎಫ್ಐಆರ್ ದಾಖಲಿಸಲು ಕ್ರಮ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯ ಚದಲಪುರ ಕ್ರಾಸ್ ಬಳಿ ರಸಗೊಬ್ಬರ ಬಳಸಿ ನಕಲಿ ಆಯಿಲ್ ತಯಾರು ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಮೇಲೆ ಎಸಿ, ತಹಸೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಅಕ್ರಮ ಆಯಿಲ್ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದವರು ಪರಾರಿಯಾಗಿದ್ದು, ಆ ಖದೀಮರ ಮೇಲೆ ಎಫ್ಐಆರ್ ದಾಖಲಿಸಿ ಬಂಧಿಸಲು ತಯಾರಿ ನಡೆಯುತ್ತಿದೆ. ಖಚಿತ ಮಾಹಿತಿ ಮೇರೆಗೆ ದಂಧೆಕೋರರ ಸಮೇತ ಹಿಡಿಯಲು ರಾತ್ರಿ ವೇಳೆ ನಕಲಿ ಆಯಿಲ್ ತಯಾರು ಘಟಕದ ಮೇಲೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್, ತಹಸೀಲ್ದಾರ್ ರಶ್ಮಿ ಹಾಗೂ ಕೃಷಿ ಅಧಿಕಾರಿಗಳಿಂದ ದಾಳಿ ಮಾಡಿದ್ದಾರೆ. ನಕಲಿ ಆಯಿಲ್ ತಯಾರು ಮಾಡುತ್ತಿದ್ದ ಗೋಡನ್ನಲ್ಲಿ ಕ್ಯಾನ್ಗಳಿಗೆ ಬ್ರಾಂಡೆಡ್ ಲೇಬಲ್ಗಳನ್ನು ಅಂಟಿಸಿ ಮಾರಾಟಕ್ಕೆ ಸಿದ್ಧಪಡಿಸಿದ್ರು. ಕಡಿಮೆ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಸದ್ಯ ಪರಾರಿಯಾಗಿದ್ದು, ಅವರು ಹೊರ ರಾಜ್ಯಗಳಿಂದ ಯೂರಿಯಾ ಇಲ್ಲಿಗೆ ರವಾನಿಸಿಕೊಂಡು ಈ ದಂಧೆ ನಡೆಸುತ್ತಿದ್ದರು ಎನ್ನಲಾಗಿದೆ. ಲೋ ಗ್ರೇಡ್ ಆಯಿಲ್ ಇರೋದ್ರಿಂದ ತೊಂದರೆ ಆಗೇ ಆಗುತ್ತೆ. ಸೊ ಹಂಗಾಗಿ ಕನ್ಸರ್ನ್ ಇಲಾಖೆಗಳು ಅದ್ರ ಮೇಲೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದು. ಈಗ ಕೃಷಿಗೆ ತುಂಬಾ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸದ್ಯಕ್ಕೇನು ಯೂರಿಯಾ ಅಭಾವ ಯಾವ್ದು ಇಲ್ಲ. ಬಟ್ ಏನು ಅಂದ್ರೆ ಇದು ಅಗ್ರಿಕಲ್ಚರ್ ಯೂರಿಯಾ ಅಂತ ಬರ್ದಿದೆ, ಬಟ್ ಅದು ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅದ್ರ ಮೇಲೆ ಇದೆ. ಈಗ ನಮ್ಮ ಯೂರಿಯಾನ ಅಂದ್ರೆ ಇಲ್ಲಿ ಯೂರಿಯಾನ ಅಥವಾ ಆಚೆಯಿಂದ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನೇ ಸ್ಯಾಂಪಲ್ ಕಳಿಸ್ತಾ ಇದಾರೆ, ಲ್ಯಾಬಿಗೆ ಕಳಿಸಿದ್ರೆ ಗೊತ್ತಾಗ್ತದೆ. ಸರ್, ಇದು ನಕಲಿನ ಅಥವಾ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ತಿದ್ದಾರೆ ಸರ್? ನಕಲಿನೇ. ಏನ್ ಪ್ರಿಸ್ಕ್ರೈಬ್ ಪ್ರೋಟೋಕಾಲ್ ಇಲ್ಲ. ಈಗ ಬೇರೆ ಬೇರೆ ಟಾಟಾ ಮೋಟಾರ್ಸ್ ಮತ್ತೆ ಗಲ್ಫ್ ಏಲ್ ಆಯಿಲ್ಸ್ ಈ ತರ ಬೇರೆ ಬೇರೆ ನಕಲಿ ಬ್ರ್ಯಾಂಡ್ಗಳನ್ನ ಇವ್ರು ಸೃಷ್ಟಿ ಮಾಡಿ ಮಾರ್ತಾರೆ. ಇಲ್ಲೇ ತಯಾರು ಮಾಡ್ತಿದ್ದಾರೆ ಸರ್? ಇಲ್ಲೇ ಮಾಡ್ತಾ ಇರೋದು ಕಂಡು ಬಂದಿದೆ ಈಗ ಮೇಲ್ನೋಟಕ್ಕೆ. ನಕಲಿ ಆಯಿಲ್ ಡಬ್ಬಗಳನ್ನು ಆಯಿಲ್ ತಯಾರಿಸಲು ಬಳಸುತ್ತಿದ್ದ ಫಿಲ್ಟರ್, ಯೂರಿಯಾ ಚೀಲಗಳು, ಟ್ಯಾಂಕರ್ಗಳನ್ನು ವಶಕ್ಕೆ ಪಡೆದ ಅಧಿಕಾರಿಗಳು ಆಯಿಲ್ ಕಂಪನಿಗೆ ಕಟ್ಟಡ ಬಾಡಿಗೆಗೆ ನೀಡಿದ್ದ ಉಮೇಶ್ ಮಾಲೀಕರ ಬಳಿ ಇರುವ ಅಗ್ರಿಮೆಂಟ್ ಕಾಗದಗಳು, ಇತರೆ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಇದೇ ತರಹ ಕಂಪನಿಗಳು ಬೇರೆಲ್ಲಾದ್ರೂ ನಡೆಯುತ್ತಿವೆಯಾ ಎಂಬುದರ ಬಗ್ಗೆ ತಲಾಶೆ ನಡೆಸಿರುವ ತಹಸೀಲ್ದಾರ್ ರಶ್ಮಿ ಮತ್ತು ಉಪವಿಭಾಗಾಧಿಕಾರಿ ಅಶ್ವಿನ್, ನಮ್ಮಲ್ಲಿ ಈ ಸದ್ಯ ಯೂರಿಯಾ ಕೊರತೆ ಇಲ್ಲ. ಇಲ್ಲಿ ಬಳಸಿರುವ ಯೂರಿಯಾ ನಮ್ಮ ರಾಜ್ಯದ ಹೊರಗಡೆದ ಎಂಬುದನ್ನು ಖಾತ್ರಿ ಪಡಿಸಿಕೊಳ್ಳಲು ಸ್ಯಾಂಪಲ್ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮನೆ ಮುಂದೆ ಕಸ ಸಂಗ್ರಹಣಾ ಗಾಡಿ ಬಂದ್ರು ಸೋಮಾರಿ ನಾಗರಿಕರು ರಸ್ತೆಯ ಬದಿಯಲ್ಲಿ ಕಸ ಎಸೆಯುತ್ತಿದ್ರು. ನಗರದ ಸೌಂದರ್ಯ ಕೆಡಿಸುವುದರ ಜೊತೆಗೆ ರೋಗ ರುಜಿನ ಹರಡಲು ಕಾರಣವಾಗಿದ್ರು. ಕಸ ಎಸೆಯುವ ಸೋಮಾರಿಗಳಿಗೆ ಕಡಿವಾಣ ಹಾಕಲು ಮುಂದಾದ ದೊಡ್ಡಬಳ್ಳಾಪುರ ನಗರಸಭೆ ಕಸದ ಸ್ಥಳಗಳನ್ನು ಸುಂದರವಾದ ಕಲಾಕೃತಿಯ ತಾಣವಾಗಿಸಿದ್ದಾರೆ. ಕಸ ಎಸೆಯುತ್ತಿದ್ದ ಜನರೇ ಈಗ ಕಲಾಕೃತಿ ತಾಣದ ಸೌಂದರ್ಯಕ್ಕೆ ಮನಸೋತಿದ್ದಾರೆ. ಹೌದು, ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ವಾಸವಾಗಿದ್ದಾರೆ. ನಗರದ ಸ್ವಚ್ಛತೆ ಕಾಪಾಡುವುದು ಮತ್ತು ಕಸ ವಿಲೇವಾರಿ ಮಾಡುವುದು ನಗರಸಭೆಗೆ ದೊಡ್ಡ ಸವಾಲಾಗಿದೆ. ಇದರ ನಡುವೆ ಸಾರ್ವಜನಿಕರು ಕಸವನ್ನ ಎಲ್ಲೆಂದರಲ್ಲಿ ಎಸೆಯುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ. ನಾಗರಿಕ ಪ್ರಜ್ಞೆ ಕಿಂಚಿತ್ತೂ ಇಲ್ಲದ ಇಂಥವರಿಂದಾಗಿ ನಗರದಲ್ಲಿ ಎಲ್ಲೆಂದರಲ್ಲಿ ಕಸದ ತಾಣಗಳು ತಲೆ ಎತ್ತಿವೆ. 100ಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳಿದ್ದು ಇವು ನಗರದ ಸೌಂದರ್ಯಕ್ಕೆ ಧಕ್ಕೆ ತಂದಿದ್ವು. ಇದನ್ನರಿತ ದೊಡ್ಡಬಳ್ಳಾಪುರ ನಗರಸಭೆ ಕಸ ಎಸೆಯುವರಲ್ಲಿ ಅರಿವು ಮತ್ತು ಕಸದ ಸ್ಥಳಗಳನ್ನು ಕಲಾಕೃತಿಯ ತಾಣವನ್ನಾಗಿ ಮಾಡುವ ಕಾರ್ಯಕ್ಕೆ ಮುಂದಾಗಿದೆ. ಏನು
ಡಾರ್ಕ್ ಸ್ಪಾಟ್ಸ್, ಬ್ಲಾಕ್ ಸ್ಪಾಟ್ಸ್ ಅಂತ ಏನ್ ಕರಿತಾ ಇದ್ವಿ, ಕಸ ಎಸೆಯುವಂಥದ್ದು. ಕಸದ ಬಗ್ಗೆ ಇನ್ ಡೀಟೇಲ್ ನಾವು ಏನೇನ್ ಮಾಡಬೇಕು ಎಲ್ಲಾ ರೀತಿಯಾದಂತ ಪ್ರಯೋಗಗಳನ್ನ ನಾವು ದೊಡ್ಡಬಳ್ಳಾಪುರ ನಗರಸಭೆಯಿಂದ ಮಾಡಿದೀವಿ. 3 ವರ್ಷದ ಮುಂಚೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ನಮ್ಮ ವೇಸ್ಟ್ ಸೆಗ್ರಿಗೇಷನ್. ಕಸ ಸೆಗ್ರಿಗೇಷನ್ ಹೆಂಗೆ ಮತ್ತು ಕಲೆಕ್ಷನ್ ನಗರಸಭೆ ಜವಾಬ್ದಾರಿ ಇದೆಯೋ, ಕಸ ಎಸಿದೇ ಇರುವಂತದ್ದು ಸಾರ್ವಜನಿಕರ ಜವಾಬ್ದಾರಿ ಇದೆ. ನಾವಿವತ್ತು ಏನಾಗುತ್ತೆ, ನಮ್ ಟೈಮ್ಗೆ ಗಾಡಿ ಬರ್ಬೇಕು ಅಂದ್ರೆ ಆಗಲ್ಲ. ಗಾಡಿ ಬರೋ ಟೈಮ್ ನಾವ್ ಎಸಿಬೇಕಾಗುತ್ತೆ. ನಾವ್ ಎಷ್ಟೋ ಜನ, ನಾನು ನೋಡ್ತೀನಿ, ಮಕ್ಕಳನ್ನ ಕೂರ್ಸ್ಕೊಂಡು ಸ್ಕೂಲ್ ಬಿಡೋವಾಗ್ಲೋ ಅಥವಾ ಗಾರ್ಮೆಂಟ್ಸ್ ಕೆಲಸ ಹೋಗೋ, ಫ್ಯಾಕ್ಟ್ರಿಗೆ ಹೋಗೋವಾಗ್ಲೋ ಕೆಳಗಡೆ TVS ಸ್ಕೂಟಿಯಲ್ಲಿ ಇಟ್ಕೊಂಡಿರ್ತಾರೆ. ಹಿಂಗ್ ಹೋಗಿದ ತಕ್ಷಣ ಹಿಂಗೆ ಎಸ್ಬಿಟ್ಟು ಹೋಗ್ತಾರೆ ರೋಡ್ ಕಾರ್ನರ್ ಅಲ್ಲಿ. ನಗರಸಭೆ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ ಸಹಯೋಗದಲ್ಲಿ ಕಸದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಈಗಾಗಲೇ 40ಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳನ್ನು ಕಲಾಕೃತಿಯ ತಾಣವನ್ನಾಗಿ ಮಾಡಲಾಗಿದೆ. ರಂಗೋಲಿ ಮೂಲಕ ಸ್ಥಳವನ್ನು ಸುಂದರಗೊಳಿಸಲಾಗಿದೆ. ತ್ಯಾಜ್ಯ ವಸ್ತುಗಳಾದ ಹಳೆಯ ಟೈರ್, ಒಡೆದ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಬಳಸಿಕೊಂಡು ಆಕರ್ಷಕ ಕಲಾಕೃತಿ ನಿರ್ಮಿಸಿದ್ದಾರೆ. ಇದರ ಜೊತೆಗೆ ಕಸ ಸಂಗ್ರಹದ ಬಗ್ಗೆ ಜಾಗೃತಿ ಮೂಡಿಸುವ ಬರಹ ಬರೆಯಲಾಗಿದೆ. ಒಟ್ಟಿನಲ್ಲಿ ಕಸ ಮುಕ್ತ ನಗರವನ್ನಾಗಿಸಲು ದೊಡ್ಡಬಳ್ಳಾಪುರ ನಗರಸಭೆ ಕೈಗೊಂಡಿರುವ ಈ ವಿನೂತನ ಪ್ರಯತ್ನ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದೆ. ಇನ್ಮುಂದೆಯಾದರೂ ನಾಗರಿಕರು ಜಾಗೃತರಾಗಿ ಕಸದ ಗಾಡಿಗಳಿಗೆ ಕಸ ನೀಡಲಿ ಎಂಬುದು ನಮ್ಮ ಕಳಕಳಿ. ನಗರದಲ್ಲಿ ಲೈಕ್ ಎಲ್ಲೆಂದರಲ್ಲೇ ಕಸ ಎಸೀತಾರೆ, ಅದನ್ನ ನಾವು ಬ್ಲಾಕ್ ಸ್ಪಾಟ್ ಅಂತ ಕರಿತೀವಿ. ಸುಮಾರು ಒಂದು 100ಕ್ಕೂ ಹೆಚ್ಚು ಅಂತಹ ಸ್ಥಳಗಳನ್ನು ಗುರುತಿಸಲಾಗಿದೆ. ಈಗ ನಾವು ಲಾಸ್ಟ್ ಒಂದು 20 ದಿನಗಳಿಂದ ನಾವು ಒಂದು 40ಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ ಗಳನ್ನ ಕಮ್ಯುನಿಟಿ ಮೊಬಿಲೈಸರ್ಸ್ ಗಳ ಜೊತೆ ಒಗ್ಗೂಡಿ ಆ ಸ್ಥಳಗಳನ್ನು ಬ್ಯೂಟಿಫಿಕೇಶನ್ ಮಾಡಿದ್ದೇವೆ. ಅಂದ್ರೆ ಅಲ್ಲಿ ರಂಗೋಲಿ ಹಾಕ್ಬಿಟ್ಟು, ಗಿಡಗಳನ್ನ ನೆಟ್ಬಿಟ್ಟು, ಅಲ್ಲಿರೋಂತಹ ಸುತ್ತಮುತ್ತಲ ಜನಗಳಿಗೆ ನಾವು ಅರಿವು ಮೂಡಿಸಿ, ಇಲ್ಲಿ ಕಸ ಬರಬಾರ್ದು ಅನ್ನೋ ತರ ಹಾಕ್ಬಾರ್ದು, ನೀವು ಇದನ್ನ ಸೆಗ್ರಿಗೇಟ್ ಮಾಡಿ ಜನಗಳಿಗೆ ಕೊಡ್ಬೇಕು ಅಂತ ನಾವು ಅಲ್ಲಿ ಅರಿವು ಮೂಡಿಸಿರೋದ್ರಿಂದ 40ಕ್ಕೂ ಹೆಚ್ಚು ಜಾಗಗಳಲ್ಲಿ ಇಲ್ಲಿವರೆಗೂ ಕಸ ಮತ್ತೆ ಬಿದ್ದಿಲ್ಲ 20 ದಿನ ಆದರೂ. ಒಟ್ಟಿನಲ್ಲಿ ಕಸ ಮುಕ್ತ ನಗರವನ್ನಾಗಿಸಲು ದೊಡ್ಡಬಳ್ಳಾಪುರ ನಗರಸಭೆ ಕೈಗೊಂಡಿರುವ ಈ ವಿನೂತನ ಪ್ರಯತ್ನ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದೆ. ಇನ್ಮುಂದೆಯಾದರೂ ನಾಗರಿಕರು ಜಾಗೃತರಾಗಿ ಕಸದ ಗಾಡಿಗಳಿಗೆ ಕಸ ನೀಡಲಿ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಕೋಲಾರದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಕಳಪೆ ಕಾಮಗಾರಿ ಖಂಡಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಪದಾಧಿಕಾರಿಗಳು ಇಂದು ಬೃಹತ್ ಪ್ರತಿಭಟನೆ ನಡೆಸಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಕೋಲಾರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಬಾಲಕರ ಕಾಲೇಜು ವಿದ್ಯಾರ್ಥಿ ನಿಲಯದ ಹಳೆ ಕಟ್ಟಡವನ್ನು ಕೆಡವಿ ಸುಮಾರು 6.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಈ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಮತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಶಾಮೀಲಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂದು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗ ಗಂಭೀರವಾಗಿ ಆರೋಪಿಸಿದೆ. ನಚಿಕೇತನ ನಿಲಯದ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಪ್ರತಿಭಟನಾಕಾರರು ಅಲ್ಲಿಂದ ಲೋಕಾಯುಕ್ತ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದ್ರು. ಬಳಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಳಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಕಾಮಗಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಸುಮಾರು 650 ಲಕ್ಷ ರು ವೆಚ್ಚದ ಈ ಯೋಜನೆಯಲ್ಲಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಕೈಜೋಡಿಸಿ ಸಾರ್ವಜನಿಕರ ಹಣ ಲೂಟಿ ಮಾಡಿದ್ದಾರೆ. ಕೇವಲ ಕೋಲಾರ ಮಾತ್ರವಲ್ಲದೆ ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆಯ ನಿಲಯಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಕೂಡಲೇ ವಿಶೇಷ ತಂಡ ರಚಿಸಿ ತನಿಖೆ ಮಾಡಬೇಕು ಮತ್ತು ತಪ್ಪಿತಸ್ಥರ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಕಳೆದ 3 ವರ್ಷಗಳ ಹಿಂದೆ ಅನುಮೋದನೆಯಾದ ಈ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿಲ್ಲ. ಬಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿರ್ಮಿಸಲಾದ ಕಟ್ಟಡದ ಸುರಕ್ಷತೆಯ ಬಗ್ಗೆ ಈಗ ಆತಂಕ ಶುರುವಾಗಿದೆ ಎಂದರು. ಅಲ್ಲಿ ಅನೇಕ ಲಕ್ಷಾಂತರ ರೂಪಾಯಿ ಏನು ತೇಗು ಮರಳಿತ್ತು ನಾನು ಅಲ್ಲಿರೋವಾಗ, ಮತ್ತು ಇವರು ರಾತ್ರಿ ಅದನ್ನು ಕಟ್ ಮಾಡಿ ಅದೇನು ಬಹಿರಂಗವಾಗಿ ಫಾರೆಸ್ಟ್ ಇಲಾಖೆಗೆ ತಿಳಿಸಿ ಅದು ಪ್ರೊಸೀಜರ್ ಇದೆ. ಅವರು ಬಂದು ಹರಾಜು ಕರೆದು ಆ ಹರಾಜು ದುಡ್ಡನ್ನು ಸರ್ಕಾರಕ್ಕೆ ಬಳಸ್ಕೊತಾರೆ. ಇದು ಪ್ರೊಸೀಜರು. ಆಮೇಲೆ ಅಂಬೇಡ್ಕರ್ ಏನು ಡೆಮಾಲೇಷನ್ ಮಾಡ್ತಾರೆ ಹಳೆ ಕಟ್ಟಡನ, ಆ ಕಟ್ಟಡನ ಡೆಮಾಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಒಳ್ಳೆ ಕಿಟಕಿಗಳು, ಬಾಗಿಲು ಹೊನ್ನೆ, ಅವೆಲ್ಲ ಬಾಗಿಲುಗಳು ಮತ್ತು ಐರನ್ನು ಅಲ್ಲೇ ಸುಮಾರು ಒಂದು 30-40 ಲಕ್ಷ ರೂಪಾಯಿ ಅದೇ ಒಂದು ವಸ್ತುಗಳು ಮಾರಾಟ ಮಾಡ್ಬೋದು. ಅದನ್ನು ಅವರು ಕಾನೂನು ರೀತಿ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವರು ಈ ಒಂದು ಕಾರ್ಯಾಚರಣೆಗೆ ಏನು ಮಾಡಲ್ಲ. ರಾತ್ರಿ ಅವ್ರಿಗೆ ಬೇಕಾದರೂ ಯಾರೋ ಒಬ್ಬರಿಗೆ ಎಲ್ಲ ಡೆಮಾಲಿಷನ್ ಮಾಡಿ ಅದನ್ನು ಮಾರಾಟ ಮಾಡಿಕೊಂಡು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಬಹಳ ಡಿಸ್ಕೌಂಟ್ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಾಲಾ ಕಾಲೇಜು ಮಕ್ಕಳು, ಯುವಕರು ಸೇರಿ ಯಾರೇ ಆಗಲಿ ಉತ್ತಮ ಆರೋಗ್ಯಯುತ ಬದುಕು ತಮ್ಮದಾಗಬೇಕೆಂದರೆ ಉತ್ತಮ ಪೌಷ್ಟಿಕ ಆಹಾರ, ಹಣ್ಣು ಹಂಪಲು, ತರಕಾರಿ ಸೇವನೆ, ಉತ್ತಮ ದೈಹಿಕ ಚಟುವಟಿಕೆ ಮುಖ್ಯ ಎಂದು ಮಾಜಿ ಸಚಿವ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಶಿಡ್ಲಘಟ್ಟದಲ್ಲಿ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಬಳಿ ದಿವಂಗತ ಎನ್.ವಿ. ಕೃಷ್ಣಮೂರ್ತಿರಾವ್ ಮತ್ತು ದಿವಂಗತ ಎನ್.ಆರ್. ಪದ್ಮಾವತಮ್ಮ ಅವರ ಸ್ಮರಣಾರ್ಥ ಇನ್ಫೋಸಿಸ್ನ ಸುಧಾಮೂರ್ತಿ ನಾರಾಯಣಮೂರ್ತಿ ಅವರ ನೆರವಿನಿಂದ ನಿರ್ಮಿಸಿದ ಅಕ್ಷಯ ಪಾತ್ರೆ ಅಡುಗೆ ಮನೆಯ ಉದ್ಘಾಟನೆ ಕಾರ್ಯಕ್ರಮ ಸೋಮವಾರ ನಡೆಯಿತು. ಚಿಂತಾಮಣಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅಡುಗೆ ಮನೆಯನ್ನು ಉದ್ಘಾಟಿಸಿ ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ 50 ಸರ್ಕಾರಿ ಶಾಲೆಗಳ 2350 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಇಸ್ಕಾನ್ ಸಂಸ್ಥೆ ವತಿಯಿಂದ ತಯಾರಿಸಿ ವಿತರಿಸಲಾಗುವುದು. ಆಧುನಿಕ ಯಂತ್ರಗಳ ಬಳಕೆ ಮಾಡಿ ಸ್ವಚ್ಛತೆ, ನೈರ್ಮಲ್ಯ ಕಾಪಾಡಿಕೊಂಡು ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ತಯಾರಿಸಲಾಗುವುದು ಎಂದರು. ಅನ್ಕೊಳ್ತಾರೆ ಇದು ಎಲ್ಲ ಸರ್ಕಾರನೇ ಕೊಡ್ತಾ ಇರ್ಬೋದು, ಇನ್ನು ಏನು ಖರ್ಚಿರ್ತದೆ, ದಾನಿಗಳು ಸಹ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಬಹುಶಃ ಇವರು ಒಂದು ಲಾಭದಾಯಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಭಾಳಷ್ಟು ಜನಕ್ಕಿತ್ತು. ಭಾಳಷ್ಟು ಜನಕ್ಕೆ ನೇರವಾಗಿ ಅವ್ರ ಜೊತೆ ಮಾತಾಡಿ ಆ ವ್ಯವಸ್ಥೆ ನೋಡಿದ ಮೇಲೆ ಬಹುಶಃ ಅರಿವಾಗಿರ್ಬೋದು. ಇನ್ನೂ ಭಾಳಷ್ಟು ಜನಕ್ಕೆ ಒಂದು ರೀತಿ ಗೊಂದಲದ ಪರಿಸ್ಥಿತಿಯಲ್ಲಿ ಭಾಳಷ್ಟು ಜನ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸಮಾಜದಲ್ಲಿ ಈ ರೀತಿ ಉತ್ತಮವಾದಂಥ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಇವತ್ತು ಭಾಳ ಕಮ್ಮಿ ಇದೆ. ಈ ಹಿಂದೆ ಅಡುಗೆ ಸಿಬ್ಬಂದಿ ಅಡುಗೆ ಸಿದ್ಧಪಡಿಸುತ್ತಿದ್ರು. ಇದೀಗ ಸುಧಾರಿತ ಬೃಹತ್ ಯಂತ್ರೋಪಕರಣಗಳನ್ನು ಅಳವಡಿಸಿರುವುದರಿಂದ ಎಲ್ಲವೂ ಯಂತ್ರಗಳ ಮೂಲಕವೇ ನಡೆಯುತ್ತಿರುವುದನ್ನು ನಾವು ನೋಡಬಹುದು ಎಂದರು. ಸಾಕಷ್ಟು ಮಂದಿಗೆ ಇಸ್ಕಾನ್ನ ಈ ಸೇವಾ ಕಾರ್ಯದ ಬಗ್ಗೆ ಹಾಗೂ ಅನುದಾನದ ಬಗ್ಗೆ ಸಾಕಷ್ಟು ಗೊಂದಲಗಳು ಇವೆ. ಇಸ್ಕಾನ್ಗೆ ಸರ್ಕಾರದಿಂದ ಸಿಗುವುದಕ್ಕಿಂತಲೂ ಸಂಘ ಸಂಸ್ಥೆಗಳು, ದಾನಿಗಳು ಹೆಚ್ಚಿನ ನೆರವು ನೀಡುತ್ತಿದ್ದಾರೆ. ಇಸ್ಕಾನ್ ಸಂಸ್ಥೆಯು ಲಾಭದ ಉದ್ದೇಶದಿಂದಲ್ಲದೆ ಸೇವಾ ಮನೋಭಾವದಿಂದ ಈ ಎಲ್ಲ ಕಾರ್ಯಗಳನ್ನು ನಡೆಸುತ್ತಿದೆ ಎಂದು ಹೇಳಿದ್ರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾಧಿಕಾರಿ ಜಿ ಪ್ರಭು, ಅಕ್ಷಯ ಪಾತ್ರೆಯ ಸಹ ಸಂಸ್ಥಾಪಕರು ಹಾಗೂ ಉಪಾಧ್ಯಕ್ಷ ಶ್ರೀ ಚಂಚಲಪತಿ ಪ್ರಭು, ಶ್ರೀ ಗುಣಾಕರ್ ರಾಮ್ ಪ್ರಭು, ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ, ತಹಸೀಲ್ದಾರ್ ಗಗನ ಸಿಂಧು, ನಗರಸಭೆ ಪೌರಾಯುಕ್ತೆ ಅಮೃತಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಚಿತ್ರಾವತಿ ನದಿಗೆ ಇದೀಗ ಕೊಳಚೆ ನೀರು ಹರಿಸಲಾಗಿದೆ. ಕಸ ತ್ಯಾಜ್ಯಗಳು ಸುರಿಯುತ್ತಿರುವುದರಿಂದ ಅಕ್ಷರಶಃ ಕೊಳಚೆ ತ್ಯಾಜ್ಯ ಸಂಗ್ರಹಣಾ ಘಟಕ ಆಗಿದೆ. ಅಧಿಕಾರಿಗಳು ಕಣ್ಣಿದ್ದು ಕಾಣಿಸದಂತೆ, ಕಿವಿಯಿದ್ದು ಕೇಳಿಸದಂತೆ ವರ್ತಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಪಕ್ಕದಲ್ಲಿ ಚಿತ್ರಾವತಿ ಮೇಲು ಸೇತುವೆಯಲ್ಲಿ ಸೂಕ್ತ ನಿರ್ವಹಣೆ ಇಲ್ಲ. ಇದರಿಂದ ಪಟ್ಟಣದ ಕೊಳಚೆ ನೀರು, ಪ್ಲಾಸ್ಟಿಕ್, ಕಸ ತ್ಯಾಜ್ಯಗಳನ್ನು ಸುರಿಯುತ್ತಿವೆ. ಚಿತ್ರಾವತಿ ನದಿ ಪಾತ್ರದಲ್ಲಿ ಇದೀಗ ಕೊಳಚೆ ನೀರು, ಕಸ ತ್ಯಾಜ್ಯಗಳ ಸಂಗ್ರಹಣಾ ಜಾಗ ಆಗಿದೆ. ಪಟ್ಟಣದ ರಾಜಕಾಲುವೆಯಲ್ಲಿ ಹರಿದ ಕಲುಷಿತ ನೀರು ಪೈಪುಗಳ ಮೂಲಕ ಚಿತ್ರಾವತಿ ನದಿಗೆ ಹರಿಸಲಾಗಿದೆ. ತ್ಯಾಜ್ಯ, ಕಸ ಸುರಿಯಲಾಗಿದೆ. ಇದರಿಂದ ಪ್ರಾಕೃತಿಕ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಚಿತ್ರಾವತಿ ನದಿಯ ಪಾತ್ರ ಇದೀಗ ಕೊಳಚೆ ಸಂಗ್ರಹಣೆ ಜಾಗ ಆದರೂ ಸಂಬಂಧಪಟ್ಟ ಪುರಸಭೆ, ಗ್ರಾಮ ಪಂಚಾಯಿತಿ, ಸಣ್ಣ ನೀರಾವರಿ ಇಲಾಖೆಗಳ ಅಧಿಕಾರಿಗಳು ಕಣ್ಣಿದ್ದು ಕಾಣಿಸದಂತೆ, ಕಿವಿಯಿದ್ದು ಕೇಳಿಸದಂತೆ ವರ್ತಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ.
ಈ ಕೊಳಚೆ ನೀರೆಲ್ಲ ಬಾಗೇಪಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಚರಂಡಿ ನೀರೆಲ್ಲ ಹೋಗ್ತಾ ಇದೆ, ಕಪ್ಪು ನಾರೆಲ್ಲ ಆಗ್ತಾ ಇದೆ, ವಾಸನೆ ಬರ್ತಾ ಇದೆ, ಅಲ್ಲಿ ಕ್ರಿಮಿಕೀಟಗಳು ಇದೆ. ಈ ಸುಮಾರು ಹಲವಾರು ಸಲ ನಾನು ಪುರಸಭೆ ಮುಖ್ಯಾಧಿಕಾರಿಗಳು ನಾನು ಅರ್ಜಿ ಮುಖಾಂತರ ಕೊಟ್ಟಿದ್ದೀನಿ, ಏನು ಪ್ರಯೋಜನ ಆಗ್ತಾ ಇರಲಿಲ್ಲ. ಮತ್ತು ನಾನು ಲೋಕಾಯುಕ್ತ SP ಕೂಡ ಕೊಟ್ಟಿದ್ದೀನಿ. ಈ ಥರ ಎಲ್ಲ ನೋಡಿ ಎಲ್ಲ ಗಬ್ಬೆಲ್ಲ ಹೋಗ್ತಾ ಇದೆ ಸರ್, ಆ ಥರ ಎಲ್ಲ ಏನಂತ ಪುರಸಭೆ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಅಂದ್ಬಿಟ್ಟು ನಾವು ಹೇಳಿದ್ದೀವಿ. ಆದ್ರೂ ಅವರು ಏನೋ ಸ್ವಲ್ಪ ಕ್ಲೀನ್ ಮಾಡಿದ್ರು ಅಷ್ಟೇ. ಅದನ್ನು ಬಿಟ್ಟು ಮತ್ತೆ ಯಾವುದೇ ರಕದಲ್ಲಿ ಮತ್ತು CP ಆಫೀಸರು ಮತ್ತು ಏನು ಕ್ರಮ ತಗೊಂಡಿಲ್ಲ. ನಾನು ಸಿವಿಲ್ ನ್ಯಾಯಾಲಯದಲ್ಲಿ ಕೂಡ ಒಂದು ಜಾಬೆ ಹಾಕಿದ್ದೀನಿ ಇದ್ರ ಬಗ್ಗೆ. ಈ ಥರ ನೀರೆಲ್ಲ ಗಬ್ಬ ಆಗ್ತದೆ, 100 ಕೋಟಿ ಪಕ್ಕದಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೀರೆಲ್ಲ ಇದಾಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ, ಕಲಸಿದ ಗೊತ್ತಾ ಮತ್ತು ಕ್ರಿಮಿಕೀಟಗಳು ಎಲ್ಲ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಇದೆ ಸಿವಿಲ್ ಕೇಸಲ್ಲಿ ಕೂಡ ಒಂದು ಕೇಸ್ ಹಾಕಿದ್ದೀನಿ. ಅದು ನನಗೊಂದು ಸಿವಿಲ್ ನ್ಯಾಯಾಧೀಶರು ಒಂದು ನೋಟಿಸನ್ನು ಕಳಿಸಿದ್ದಾರೆ, ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಅಂದ್ಬಿಟ್ಟು ಇದು ಮಾಡಿ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಬಗ್ಗೆ ಚಿತ್ರಾವತಿ ಉಳಿಸಿ ಪ್ರಾಣ ರಕ್ಷಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ AG ಸುಧಾಕರ್ ಮಾತನಾಡಿ, ಚಿತ್ರಾವತಿ ಕೊಳಚೆ ನೀರನ್ನ ಚೆನ್ನೈನ ಖಾಸಗಿ ಸಂಸ್ಥೆಯವರು ಪ್ರಾಯೋಗಿಕ ಪರೀಕ್ಷೆ ಮಾಡಿದ್ದಾರೆ. ಕೊಳಚೆ ನೀರು ಸಂಗ್ರಹಣೆಯಿಂದ ಪರಿಸರಕ್ಕೆ ಧಕ್ಕೆ ಇದೆ. ಕಪ್ಪೆ, ಮೀನು, ಪಕ್ಷಿಗಳು ಸಾಯುತ್ತವೆ ಎಂದು ವರದಿ ನೀಡಿದ್ದಾರೆ. ವರದಿ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ಮನವರಿಕೆ ಮಾಡಿದ್ರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಕೊಳಚೆ ನೀರು ಹರಿಯುವುದನ್ನ ತಡೆದಿಲ್ಲ ಎಂದರು. ಬಾಗೇಪಲ್ಲಿಯಲ್ಲಿ ಇಂದು ಪ್ರತಿಭಟನೆ. ಚಿತ್ರಾವತಿ ನದಿಗೆ ಕೊಳಚೆ ನೀರು ಹರಿಯುವ ನೀರಿಗೆ ಕೊಳಚೆ ನೀರು ಹರಿಸುವ ಕಾಮಗಾರಿ ತಡೆಯುವಂತೆ ಆಗ್ರಹಿಸಿ ಸೋಮವಾರ ಎಲ್ಲ ಮುಖಂಡರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆ ಮಾಡಲಾಗಿದೆ. ಸಭೆಯಲ್ಲಿ ಜೂನ್ 9ರಂದು ಪುರಸಭೆಯಿಂದ ಕಾಮಗಾರಿಯ ಸ್ಥಳದವರೆಗೂ ಪ್ರತಿಭಟನಾ ಮೆರವಣಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವಂಥ ಚಿತ್ರಾವತಿ ನದಿ ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ನದಿ. ಇದು ಸಂಪೂರ್ಣವಾಗಿ ದಶಕಗಳ ಕಾಲ ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರನ್ನು ಒದಗಿಸ್ತಾ ಇತ್ತು. ಹಾಗೆಯೇ ಸಂಜೆ ಹೊತ್ತು ಎಲ್ಲರೂ ಹೋಗಿ ಅಲ್ಲಿ ಸಂತೋಷವಾಗಿ ಕಳೆಯುವಂಥ ಸ್ಥಳವಾಗಿತ್ತು. ವರ್ಷದಲ್ಲಿ ಕೇವಲ ಒಂದೆರಡು ತಿಂಗಳು ಮಾತ್ರ ನದಿ ಒಣಗಿದ್ದು ಬಿಟ್ಟರೆ ಸಂಪೂರ್ಣವಾಗಿ ವರ್ಷ ಪೂರ್ತಿ ನದಿ ಹರಿದು ನಮಗೆಲ್ಲರನ್ನೂ ಕೂಡ ನೀರು ಕುಡಿಸುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಯಾವಾಗ ನಮ್ಮ ಪರಗೋಡು ಡ್ಯಾಮ್ ಆಯಿತೋ ಅಲ್ಲಿಂದ ನೀರು ಹರಿಯೋದು ಕಡಿಮೆ ಆದಾಗ ಬಾಗೇಪಲ್ಲಿಯ ಕೊಳಚೆ ನೀರಿನ, ಶೌಚಾಲಯ ನೀರಿನ, ಗಲೀಜು ನೀರಿನ ಎಲ್ಲನೂ ಕೂಡ ಚಿತ್ರಾವತಿ ನದಿಗೆ ಹರಿಯುವಂತೆ ಮಾಡಿ ಈಗ ಕೊಳಚೆ ಚರಂಡಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಚಿತ್ರಾವತಿ ನದಿಯ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ, ಪರಂಪರೆಯನ್ನು ಉಳಿಸಬೇಕಾದ್ರೆ, ಅದರ ನೈಜತೆಯನ್ನು ಉಳಿಸಬೇಕಾದ್ರೆ ನಾವೆಲ್ಲ ಕೂಡ ಹೋರಾಟ ಮಾಡಿ ಕೊಳಚೆ ನೀರು ಏನು ನದಿಗೆ ಬಿಟ್ಟು ಪರಿಸರವನ್ನು ಹಾಳು ಮಾಡ್ತಾಯಿದ್ದಾರೆ, ನದಿ ಮೂಲವನ್ನು ಏನು ಹಾಳು ಮಾಡ್ತಾಯಿದ್ದಾರೆ, ಇದನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಂದರ್ಭ ಬಂದಿದೆ. ಹಾಗಾಗಿ ನಾಳೆ ಮಂಗಳವಾರ 9ನೇ ತಾರೀಕು ಎಲ್ಲ ಸಂಘಟನೆಗಳ ಮೂಲಕ ರಾಜಕೀಯೇತರವಾಗಿ, ಧರ್ಮೇತರವಾಗಿ, ಎಲ್ಲ ಜಾತ್ಯತೀತವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಹೋರಾಟವನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಚಿತ್ರಾವತಿ ನದಿ ಪಾತ್ರಕ್ಕೆ ಕೊಳಚೆ ನೀರು ಹರಿಸುವ ಕ್ರಮದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಿತ್ರಾವತಿ ಉಳಿಸಿ ಪ್ರಾಣ ರಕ್ಷಿಸಿನ ಹೋರಾಟ ಸಮಿತಿ ಜೂನ್ 9ರಂದು ಕರೆ ನೀಡಿದ್ದ ಹೋರಾಟಕ್ಕೆ ನೆಟ್ಟಿಗರು ಬೆಂಬಲಿಸಿದ್ದಾರೆ. PS ರಾಜೇಶ್, E-News TV, ಬಾಗೇಪಲ್ಲಿ. ಚಲಿಸುತ್ತಿದ್ದ KSRTC ಬಸ್ಸಿನಲ್ಲಿ ಮಹಿಳೆಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯನ್ನು ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಮಿಷನ್ ಆಸ್ಪತ್ರೆಗೆ ಸೇರಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕರು ಮಾನವೀಯತೆ ಮೆರೆದಿದ್ದಾರೆ. ಚಲಿಸುತ್ತಿದ್ದ KSRTC ಬಸ್ಸಿನಲ್ಲಿ ಮಹಿಳೆಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯನ್ನ 24 ವರ್ಷದ ನಿರ್ಮಲಾ ಎಂದು ಗುರುತಿಸಲಾಗಿದೆ. ಚಿಕ್ಕಬಳ್ಳಾಪುರದ ಹಾಲಗಾನಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ನಿರ್ಮಲಾ ದೇವನಹಳ್ಳಿ ಬಸ್ ನಿಲ್ದಾಣದಲ್ಲಿ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಬಸ್ ಹತ್ತಿದ್ರು. ಬಸ್ನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ವಿಷ ಸೇವಿಸಿದ್ದಾರೆ. ಇದನ್ನು ಗಮನಿಸಿದ ಸಹ ಪ್ರಯಾಣಿಕರು ನಿರ್ವಾಹಕನಿಗೆ ವಿಷಯ ತಿಳಿಸಿದ್ದಾರೆ. ಈ ವೇಳೆ 48 ಮಂದಿ ಪ್ರಯಾಣಿಕರಿದ್ದ ಬಸ್ ಸಮೇತ ಚಾಲಕ ಹಾಗೂ ನಿರ್ವಾಹಕ ಖಾಸಗಿ ಆಸ್ಪತ್ರೆಗೆ ತೆರಳಿ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಡಿಪೋಗೆ ಸೇರಿದ ಬಸ್ ಅನ್ನ ಆಸ್ಪತ್ರೆ ಬಳಿ ನಿಲ್ಲಿಸಿದ KSRTC ಸಿಬ್ಬಂದಿ ಪ್ರಯಾಣಿಕರನ್ನ ಬೇರೆ ಬಸ್ನಲ್ಲಿ ಕಳುಹಿಸಿದ್ದಾರೆ. ಕಂಡಕ್ಟರ್ ಸುಧಾಕರ್, ಡ್ರೈವರ್ ನಾರಾಯಣಸ್ವಾಮಿಯ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. KS ನಾರಾಯಣಸ್ವಾಮಿ, E-News TV, ಚಿಕ್ಕಬಳ್ಳಾಪುರ. ಈಗ ಬಿತ್ತನೆ ಸಮಯ, ಮುಂಗಾರು ಮಳೆ ಪ್ರಾರಂಭವಾಗಿ ಉಳುಮೆ ಪ್ರಾರಂಭವಾಗುತ್ತಿದೆ. ಇಂತಹ ಸಮಯದಲ್ಲಿ ಬದಲಾಗಿರುವ ಸಿಎಂ ಸಚಿವ ಸಂಪುಟದಲ್ಲಿ ಮೊದಲು ಕೃಷಿ ಖಾತೆ ಸಚಿವರನ್ನ ನೇಮಕ ಮಾಡಿ
ರೈತರಿಗೆ ರಸಗೊಬ್ಬರಗಳ ಬೆಲೆಗಳನ್ನು ಇಳಿಸಿ ಮುಂಬರುವ ಹವಾಮಾನ ವೈಪರೀತ್ಯ ಎದುರಿಸಲು ಸನ್ನದ್ಧರಾಗಿ ಎಂದು ಸಾಮಾಜಿಕ ಹೋರಾಟಗಾರ ಕೃಷಿಕ ಸಮಾಜದ ಪದಾಧಿಕಾರಿ ಯಳುವಳ್ಳಿ ಸೊನ್ನೇಗೌಡ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ಕೃಷಿಕ ಸಮಾಜದ ಪದಾಧಿಕಾರಿಗಳು ರೈತರ ಕೃಷಿ ಪರ ಯೋಜನೆಗಳನ್ನು ರೂಪಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದರು. ಯಳುವಳ್ಳಿ ಸೊನ್ನೇಗೌಡ ಮಾತನಾಡಿ, ಮುಂಗಾರು ಮಳೆ ಪ್ರಾರಂಭವಾಗಿದೆ. ಮಳೆ ಬಿದ್ದು ರೈತರು ಹೊಲ ಗದ್ದೆಗಳಲ್ಲಿ ಉತ್ತು ಬೆಳೆ ಇಡುವ ಸಮಯ ಬರುತ್ತಿದೆ. ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರದ ಸಿಎಂ ಬದಲಾವಣೆ ಹಾಗೂ ಕೆಲವು ಸಂಪುಟ ದರ್ಜೆ ಸಚಿವರ ಪ್ರಮಾಣ ವಚನ ಬೋಧನೆಯಾಗಿದೆ. ಆದರೆ ಪ್ರಮುಖವಾಗಿ ಕೃಷಿ ಸಚಿವರ ನೇಮಕ ಆಗಿಲ್ಲ. ಕೂಡಲೇ ನೇಮಿಸಿ, ಹಾಗೆಯೇ ರಸಗೊಬ್ಬರಗಳ ಬೆಲೆ ಏರುತ್ತಲೇ ಇದೆ. ಇದನ್ನು ಉಳಿಸಿ ಈ ವರ್ಷ ಹವಾಮಾನ ಏರುಪೇರಾಗುವ ಸೂಚನೆಯನ್ನ ಕೇಂದ್ರ ಹವಾಮಾನ ಇಲಾಖೆ ನೀಡಿದೆ. ಆಗ ರೈತರಿಗೆ ಆಗುವ ಕಷ್ಟ ನಷ್ಟ ನಿವಾರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸನ್ನದ್ಧಾಗಬೇಕು ಎಂದು ಒತ್ತಾಯಿಸಿದ್ರು. ಬಹಳ ಪ್ರಮುಖವಾಗಿ ಈ ಬಾರಿ ಸುಮಾರು 10-15ನೇ ಸಾಲಿನಲ್ಲಿ ಅನಾವೃಷ್ಟಿ ಆದ ಸಂದರ್ಭದಲ್ಲಿ ಏನು ಅಸ್ತವ್ಯಸ್ತ ಆಗಿತ್ತು ರೈತರ ಸ್ಥಿತಿ, ಆ ರೀತಿ ಆಗುತ್ತೆ, ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಸರ್ಕಾರಗಳ ಗಮನಕ್ಕೆ ಮತ್ತು ಸಮೂಹ ವಲಯಕ್ಕೆ ಅದು ಮಾಹಿತಿಯನ್ನು ನೀಡಿದೆ. ಇದು ರೈತರ ವಲಯದಲ್ಲಿ ಆತಂಕವನ್ನು ಮೂಡಿಸಿದೆ. ಇಷ್ಟು ಗಂಭೀರವಾಗಿ ಹವಾಮಾನ ಇಲಾಖೆ ಈ ರೀತಿ ವರದಿ ಕೊಟ್ಟರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ವಹಿಸದೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಮುಂದಾಗದೇ ಇರುವಂಥದ್ದು ಕೂಡ ಅತ್ಯಂತ ವಿಷಾದನೀಯ ಅಂತ ಹೇಳಬೇಕಾಗುತ್ತೆ. ಈ ವೇಳೆ ಅನಕನೂರು ರಾಮಣ್ಣ, ಕೊಂಡೇನಹಳ್ಳಿ ಚಂದ್ರಪ್ಪ, ಮೈಲಪ್ಪನಹಳ್ಳಿ ಶ್ರೀನಿವಾಸ್, ಜಾತವಾರ ಮುನಿಕೃಷ್ಣ ಇತರರು ಇದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ದೂರದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಸವಿ ಕ್ಲಬ್ ಬೆಂಗಳೂರಿನ ಸಿದ್ಧಿ ಸಮಾಜ ಯೋಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡುವ ಮೂಲಕ ಅವರ ಶಿಕ್ಷಣಕ್ಕೆ ಸಹಕಾರ ನೀಡುತ್ತಿರುವುದು ನಮಗೆ ಸಂತೋಷದ ವಿಷಯವಾಗಿದೆ ಎಂದು ಎಸ್ಎಸ್ವೈ ಮುಖ್ಯಸ್ಥ ರಾಜೇಶ್ ಗುರೂಜಿ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸೈಕಲ್ಗಳನ್ನು ವಿತರಣೆ ಮಾಡಿ ಎಸ್ಎಸ್ವೈ ಮುಖ್ಯಸ್ಥ ರಾಜೇಶ್ ಗುರೂಜಿ ಮಾತನಾಡಿ, ಸೈಕಲ್ ವಿತರಣೆಯಿಂದ ವಿದ್ಯಾರ್ಥಿಗಳ ಸಮಯವನ್ನು ಉಳಿಸುವುದರ ಜೊತೆಗೆ ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಯಾವುದೇ ವಿದ್ಯಾರ್ಥಿ ಕೇವಲ ಸಾರಿಗೆ ಸಮಸ್ಯೆಯಿಂದ ಶಿಕ್ಷಣದಿಂದ ವಂಚಿತರಾಗಬಾರದು. ವಾಸವಿ ಕ್ಲಬ್ ಮತ್ತು ಸಿದ್ಧಿ ಸಮಾಜ ಯೋಗವು ಸದಾ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿಯೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಿದೆ ಎಂದು ತಿಳಿಸಿದರು. ಈ ವೇಳೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಾಸನ್, ಎಸ್ಡಿಎಂಸಿ ಅಧ್ಯಕ್ಷ ಹನುಮಂತಪ್ಪ, ಶಿಕ್ಷಕರಾದ ಸುಬ್ರಹ್ಮಣ್ಯ, ಸದಾಶಿವರೆಡ್ಡಿ, ನಾಗಮಣಿ, ನಾಗಭೂಷಣ್, ಗ್ರಾಮದ ಮುಖಂಡರಾದ ಕೆ ನಾಗಭೂಷಣ್ ರಾವ್, ಲಯನ್ಸ್ ಕ್ಲಬ್ನ ಜಗನ್ನಾಥ್, ಆರ್ಕುಂದ, ಶಿವಾರೆಡ್ಡಿ, ನಂಜಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಯುವ ಶಕ್ತಿಗೆ ಶಿಕ್ಷಣದ ಜೊತೆಗೆ ಕೌಶಲ್ಯ ಕಲೆ ಮತ್ತು ಸಂವಹನ ನೈಪುಣ್ಯತೆಯನ್ನು ಕಲಿಸಲು ಶಾಲಾ ಕಾಲೇಜುಗಳು ಮುಂದಾಗಬೇಕೆಂದು ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ಹೇಳಿದರು. ಕೋಲಾರದ ಅಂತರಗಂಗೆ ರಸ್ತೆಯಲ್ಲಿರುವ ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ 60ನೇ ಜನ್ಮದಿನದ ಅಂಗವಾಗಿ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿ, ನವ ಪದವೀಧರರು ರ್ಯಾಂಕ್ ಪಡೆದುಕೊಂಡು ಉತ್ತಮ ಅಂಕಗಳೊಂದಿಗೆ ಕಾಲೇಜಿನಿಂದ ಹೊರಬರುತ್ತಿದ್ದು, ಸಾಮಾನ್ಯ ಜ್ಞಾನದ ಕೊರತೆಯಿಂದಾಗಿ ಸಂದರ್ಶನದಲ್ಲಿ ಮುಗ್ಗರಿಸುತ್ತಿರುವುದರಿಂದಾಗಿ ಶಿಕ್ಷಣದ ಜೊತೆಗೆ ಕೌಶಲ್ಯವನ್ನ ಕಲಿಯಬೇಕು. ಪ್ರಸ್ತುತ ಉತ್ತರ ಭಾರತದಲ್ಲೂ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಆಗುತ್ತಿರುವುದರಿಂದ ಕಾರ್ಮಿಕರು ಕ್ರಮೇಣ ತವರಿಗೆ ಮರಳುವುದರಿಂದಾಗಿ ಸ್ಥಳೀಯವಾಗಿ ಕಾರ್ಖಾನೆಗಳು ಮುಚ್ಚುವ ಸ್ಥಿತಿ ಬರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ ರಾಘವೇಂದ್ರ ಅವರು, ಇನ್ನಾದರೂ ಉದ್ಯಮಿಗಳು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸ್ಥಳೀಯ ಪ್ರತಿಭೆಗಳಿಗೆ ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ಆಗ್ರಹಿಸಿದ್ರು. ಆ ವಿದ್ಯಾರ್ಥಿಗಳು ಒಂದು ಕಡೆ ಅಂಕ ತೆಗೆಯೋದು ಮುಖ್ಯ ಅಲ್ಲ, ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ಸಾಮಾನ್ಯ ಜ್ಞಾನ ಆಗಿರ್ಬೋದು, ಬೇರೆಯವರ ಜೊತೆಯಲ್ಲಿ ಇವತ್ತು ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಮಕ್ಕಳಿಗೆ ವ್ಯತ್ಯಾಸ ಅಂತಂದರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಎಲ್ಲ ಕಡೆ ಸ್ಪರ್ಧೆಗಳಲ್ಲಿ ಯಾಕೆ ಮುಂದೆ ಬರ್ತಾರೆ ಅನ್ನೋದಾದರೆ, ಇವತ್ತು ವೇದಿಕೆ ಮೇಲೆ ನಾನಾ ರೀತಿಯಾದಂಥ ಗಣ್ಯರು ವೇದಿಕೆ ಮೇಲಿದ್ದಾರೆ. ಇವತ್ತು ಸರ್ಕಾರಿ ಶಾಲೆ ಮಕ್ಕಳ ಜೊತೆಯಲ್ಲಿ ಕನಿಷ್ಠ ಪಕ್ಷ ವರ್ಷಕ್ಕೊಂದು ಕಾರ್ಯಕ್ರಮವನ್ನು 2 ಕಾರ್ಯಕ್ರಮವನ್ನು ಮಾಡಿ ಆ ಮಕ್ಕಳ ಜೊತೆಯಲ್ಲಿ ಬೆರೆದಾಗ ಪ್ರತಿಯೊಬ್ಬ ಮನಸ್ಸಲ್ಲಿ ಒಬ್ಬೊಬ್ಬರ ಮನಸ್ಸಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಗಮನ ಕೊಡ್ತಾರೆ. ಕೆಲವರು ವಿದ್ಯಾರ್ಥಿಗಳು ಹೇಳ್ಕೊಟ್ಟಿದ್ದನ್ನು ಕಲಿತಾರೆ, ಕೆಲವರು ನೋಡಿ ಕಲಿತಾರೆ, ಮತ್ತೊಬ್ಬರು ಅವ್ರು ನಾವೇನು ಮಾಡ್ತಾ ಇದೀವಿ ಅಂತಕ್ಕಂಥ ಜ್ಞಾನವನ್ನು ನೋಡಿ ತಾವು ಕಲಿತಾರೆ. ಆದರೆ ಖಾಸಗಿ ಶಾಲೆಯಲ್ಲಿ ಪುಸ್ತಕ ಬಿಟ್ಟರೆ ಬೇರೇನೂ ಅವ್ರು ಹೇಳ್ಕೊಡೋದು. ಯಾಕಂತಂದರೆ ಅವಾಗಲೇ ಹೇಳಿದ್ರು, KS ಅಂದರೆ
ನಮ್ಮ ಕೋಲಾರದಲ್ಲಿ KS ಅಧಿಕಾರಿಗಳ ತವರು ಅಂತೇಳಿ ಕರೆಸ್ಕೊಂಡಿರ್ತಕ್ಕಂಥ ಜಿಲ್ಲೆ, ಒಳ್ಳೆ IAS ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬುದ್ಧಿವಂತ ಲಾಯರ್ಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ಕೋಲಾರದು. ನೆಲ, ಜಲ, ನಾಡು, ನುಡಿ ಸಮಸ್ಯೆಗಳ ಪರವಾಗಿ 40 ವರ್ಷದಿಂದ ಹೋರಾಟ ಮಾಡುತ್ತಿರುವ ಕರವೇ ಸಾಮಾಜಿಕ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಶೂ, ಸಾಕ್ಸ್, ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪ್ರಪಂಚವನ್ನು ಎದುರಿಸಲು ಓದಿನ ಜೊತೆಗೆ ಕ್ರೀಡೆಗಳಲ್ಲೂ ಭಾಗವಹಿಸುವ ಮೂಲಕ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎ ಅಜಯ್ ಕುಮಾರ್, ಉಪ ಪ್ರಾಂಶುಪಾಲೆ ಕೆ ಸುನಂದಮ್ಮ, ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಕಾರ್ಯದರ್ಶಿ ನವೀನ್, ಕಾರ್ಮಿಕ ಘಟಕದ ಅಧ್ಯಕ್ಷ DV ಮಂಜುನಾಥಗೌಡ, ಮುಖಂಡರಾದ ರಾಮಣ್ಣ, ಭದ್ರಮ್ಮ, ರೈತ ಘಟಕದ ಉಪಾಧ್ಯಕ್ಷ ಮಂಜುನಾಥಗೌಡ ಇನ್ನಿತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹರಿಜನರೇ ಹೆಚ್ಚಿರುವ ನಿಡವಂದ ಕಾಲೋನಿಯಲ್ಲಿ ಬಾರ್ ಮಾಡಲು ಅನುಮತಿ ನೀಡಬಾರದೆಂದು ಆಗ್ರಹಿಸಿ ನೂರಾರು ನಿವಾಸಿಗಳು ಸೋಮವಾರ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಜನವಸತಿ ಪ್ರದೇಶದಲ್ಲಿ ಬಾರ್ ತೆರೆಯಲು ಹೊರಟಿರುವ ಕ್ರಮ ಸರಿಯಿಲ್ಲ. ಸುಮಾರು 250 ಅಧಿಕ ಮನೆಗಳಿಂದ 3-4 ಸಾವಿರ ಜನಸಂಖ್ಯೆ ಇದೆ. ಶಾಲಾ ಮಕ್ಕಳು ಮತ್ತು ಮಹಿಳೆಯರು, ಕಾರ್ಮಿಕರು ಹೆಚ್ಚಾಗಿ ಇಲ್ಲಿ ವಾಸವಿದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಾರ್ ತೆರೆಯಬಾರದೆಂದು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿವಾಸಿ ನಾಗೇಶ್ ಮಾತನಾಡಿ, ದಲಿತ ಕುಟುಂಬಗಳು ಮತ್ತು ಕಾರ್ಮಿಕರ ಹೆಚ್ಚು ಜನರಿರುವ ನಮ್ಮ ಕಾಲೋನಿಯಲ್ಲಿ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯಿತಿ, ಅಬಕಾರಿ ಇಲಾಖೆ, ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ. ಜನವಸತಿ ನಿವೇಶನದಲ್ಲಿ ಬಾರ್ ಮಾಡಲು ಮುಂದಾಗಿರುವುದು ಸರಿಯಿಲ್ಲ. ಈಗಾಗಲೇ ಬಾರ್ ನಿರ್ಮಿಸಲು ಕಟ್ಟಡ, ಒಳಗಿನ ಕೌಂಟರ್ ಎಲ್ಲ ಸಿದ್ಧಪಡಿಸಿದ್ದಾರೆ. ಹೀಗೆ ಈ ಪ್ರಕ್ರಿಯೆ ಮುಂದುವರೆದರೆ ಉಗ್ರವಾಗಿ ಹೋರಾಟ ನಡೆಸುತ್ತೇವೆ. ನಿಡವಂದ ಕಾಲೋನಿ ಅಕ್ಕಪಕ್ಕದಲ್ಲಿ ಸುಮಾರು 4-5 ಬಾರ್ ಇದೆ. ಮತ್ತೊಂದು ಬಾರ್ ತೆರೆಯಲು ಬಸ್ ನಿಲ್ದಾಣದ ಬಳಿ ಅವಕಾಶ ನೀಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು. ಯಾರನ್ನ ಇನ್ವಾಲ್ವ್ ಆಗಿರಿ, ನಮಗೇನೋ ಇಲ್ಲಿ ಸ್ಥಳೀಯರಿಗೆ ಇಲ್ಲಿ ಬಾರ್ ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿಂದ ಜಸ್ಟ್ 400 ಮೀಟರ್ ಕೆಳಗೆ ಹೋದ್ರೆ ಬಾರ್ ಇದೆ. ಪೆಮ್ನಲ್ಲಿ ಬಾರ್ ಇದೆ, ನಿಡವಂದದಲ್ಲಿ MSL ಇದೆ, ತಿರ್ಗಿ ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಇಲ್ಲಿಂದ 2 ಕಿಲೋಮೀಟರ್ಸ್ ತ್ಯಾಮುಳ್ಳು ರೋಡಲ್ಲಿ ಬಾರ್ ಇದೆ. ಸರಿನಾ, ನಮ್ಗೆ ಇಲ್ಲಿ ಬಾರ್ ಅವಶ್ಯಕತೆನಿಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ದಲಿತ ಕುಟುಂಬಗಳು ತುಂಬಾ ಜನ ವಾಸ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಇಲ್ಲಿ ಮೇನ್ ನಮ್ಗೆ ಇರೋದೇ ಈ ರೋಡು. ಸರಿನಾ, ಈ ರೋಡಲ್ಲಿ ಇದು ದೊಡ್ಡಬಳ್ಳಾಪುರ ದೇವನಹಳ್ಳಿ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಇದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಯಾರನ್ನ ಡ್ರಿಂಕ್ಸ್ ಮಾಡ್ಬಿಟ್ಟು ಏನಾನ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್, ಮತ್ತೊಂದು ಅಪಘಾತ ಆದ್ರೆ ಇದಕ್ಕೆ ಹೊಣೆ ಯಾರು? ಸರಿನಾ, ಆಮೇಲೆ ಇಲ್ಲಿ ಹೆಣ್ಮಕ್ಳುಗಳು, ಸ್ಕೂಲ್ ವ್ಯಾನ್ಗಳೆಲ್ಲ ಬಂದು ಮಕ್ಳುಗಳನ್ನ LKG UKG ಮಕ್ಕಳಿಂದ ಸಮೇತ ಇಲ್ಲೇ ಸ್ಕೂಲ್ಗೆ ಮಕ್ಳುಗಳನ್ನ ಹತ್ತಿಸ್ಕೊಳೋದು. ಸರಿನಾ, ಇಲ್ಲಿ ಬಾರ್ ಮಾಡ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾವ್ರೆ. ದಯಮಾಡಿ ನಿಮ್ ಗಮನಕ್ಕೆ ತರೋದೇನು ಅಂದ್ರೆ, ಸರಿನಾ, ಯಾವುದೇ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ನಾಯಕರುಗಳಾಗಿರ್ಬೋದು, ಲೀಡರ್ಗಳಾಗಿರ್ಬೋದು, ಈ ಬಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಇದಕ್ಕೆ ಪರ್ಮಿಷನ್ ಕೊಡಕ್ಕೆ ಸರಿನಾ ಇನ್ವಾಲ್ವ್ ಆಗಬಾರ್ದು. ದಯಮಾಡಿ ಇದನ್ನ ಏನಾನ ಮಾಡಿ ಬಾರ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ ಸರ್. ಮಹಿಳೆ ಮಂಗಳಮ್ಮ ಮಾತನಾಡಿ, ಸೋಂಪುರ ಕೈಗಾರಿಕಾ ಪ್ರದೇಶ ಪಕ್ಕದಲ್ಲೇ ಇರುವುದರಿಂದ ರಾತ್ರಿ 8 ಗಂಟೆ ವೇಳೆಗೆ ಕೆಲಸ ಮುಗಿಸಿಕೊಂಡು ಮಹಿಳೆಯರು ಕಾಲೋನಿಗೆ ಬರುತ್ತಾರೆ. ಬಾರ್ ತೆರೆದರೆ ಕುಡುಕರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಬಹುದು. ಜನವಸತಿ ಪ್ರದೇಶದಲ್ಲಿ ಬಾರ್ ಬೇಡ. ಸ್ಥಳೀಯ ನಿವಾಸಿಗಳ ಅನುಮತಿ ಪಡೆಯದೆ ಬಾರ್ ತೆರೆಯುವುದು ಸರಿಯಾದ ಕ್ರಮವಲ್ಲ. ಕೆಲ ಸ್ಥಳೀಯ ಮುಖಂಡರು ಮತ್ತು ಅಧಿಕಾರಿಗಳು ಲಂಚದ ಆಮಿಷಕ್ಕೆ ಒಳಗಾದರೆ ತಕ್ಕ ಜಾಸ್ತಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ನಮ್ಗೆ ಇಲ್ಲಿ ಬಾರ್ ಬೇಕು ಅಂತ ನಾವೇನು ಮಾಡಿಲ್ಲ, ಒತ್ತಾಯ ಮಾಡಿಲ್ಲ ಸರ್. ಯಾರು ಇಲ್ಲಿ ಏನ್ ಮಾಡ್ತಾರೆ ಅಂತಾನು ನಮಗ್ ಗೊತ್ತಿಲ್ಲ. ನಮಗ್ ಬಾರ್ ಬೇಡ ಸರ್. ನಮ್ಗೆ ಹೆಣ್ಮಕ್ಳುಗಳು ಇಲ್ಲಿ ಓಡಾಡೋದು ಇದು ಹಿಂಸೆ. ರಾತ್ರಿ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ ಡ್ಯೂಟಿಗೆ. ಇಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ. ರಾತ್ರಿ 8 ಗಂಟೆ ಆದ್ಮೇಲೆ ಹೆಣ್ಮಕ್ಳು ಇವ್ರು ಬಾರ್ ತಗೊಂಡ್ಮೇಲೆ ಓಡಾಡಕ್ ಆಗುತ್ತಾ ಸರ್? ಇಲ್ಲ, ಹೋಗ್ಲಿ. ಏನಾರ ಒಂದು ಬಂದು ಇಲ್ಲಿ ಜನದ ಹತ್ರ ಪರ್ಮಿಷನ್ ತಗೊಂಡಿದಾರ ಸರ್ ಅವರು? NOCನೂ ತಗೊಂಡಿಲ್ಲ, ಪರ್ಮಿಷನ್ ಕೇಳಿಲ್ಲ ಸರ್. ನಾವು ಹೋಗಿ DC ಗೆ ಅರ್ಜಿ ಕೊಟ್ಟು ಬಂದಿದೀವಿ. DCನೂ ಇದಕ್ಕೆ ಏನು ಕ್ರಮ ತಗೊಂಡಿಲ್ಲ. ಏನು ಸರ್ ಕೊಡ್ಬೇಕು ಇಲ್ಲಿ ಲೈಸೆನ್ಸ್? ಇವ್ರಿಗೆ ಏನ್ ಕಾರಣದಿಂದ ಕೊಡ್ತಾ ಇದಾರೆ ಲೈಸೆನ್ಸ್? ಅವರು ಏನೇನು ಹೆಚ್ಚು ಕಮ್ಮಿ ಆದ್ರೂ ಇವ್ರು ಏನ್ ಹಾಕ್ತಾರ ಬಂದು? ಒಂದ್ 600 ಮನೆ ಇದೆ ಸರ್. ಒಂದ್ 250 ಮಕ್ಳು ಸ್ಕೂಲ್ ಹೋಗ್ತಾ ಇದಾರೆ ಇಲ್ಲಿ ದಬಸ್ಪೇಟೆ, ತುಮಕೂರೆಲ್ಲ. ಇಲ್ಲಿ ಬಂದು ಇಲ್ಲಿ ಜಾಗ ಇದು ಏನಕ್ಕೆ ಸರ್ ಬಾರ್ ಮಾಡ್ಬೇಕು? ಇದು ಬಸ್ ಸ್ಟ್ಯಾಂಡ್, ದಬಸ್ಪೇಟೆ ಅಂತ ಇಲ್ಲಿ ಬಸ್ ಸ್ಟ್ಯಾಂಡ್ ಕಾಲೋನಿ ಅಂತ. ಇಲ್ಲಿಗೆ ಹೆಣ್ಮಕ್ಳು ಹೆಂಗ್ ಬರ್ತಾರೆ ಸರ್ ಓಡಾಡಕ್ಕೆ? ಇವ್ರು ಬಾರ್ ಓಪನ್ ಮಾಡ್ಬಿಟ್ರೆ. ಪ್ರತಿಭಟನೆಗೆ ಹಲವಾರು ದಲಿತ ಪರ ಸಂಘಟನೆಗಳು ಸಹಕಾರ ನೀಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಮಕೃಷ್ಣಯ್ಯ, ಮನೋಜ್, ನಾಗೇಶ್, ಸೂರ್ಯ, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಆನಂದ್ ಕುಮಾರ್, ಕುಮಾರಸ್ವಾಮಿ, ನಾಗರಾಜು, ದಲಿತ ಪರ ಸಂಘಟನೆ ವೆಂಕಟಸ್ವಾಮಿ, ವಾಸುದೇವ್, ರವಿ, ರಂಗನಾಥ್, ವಿನಯ್, ಮಹಿಳೆಯರಾದ ಮಂಗಳಮ್ಮ, ಭಾಗ್ಯಮ್ಮ, ರತ್ನಮ್ಮ, ಮುನಿಯಪ್ಪ ಇನ್ನಿತರರು ಇದ್ರು. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ.
ವಿವಿಧ ರೂಪದಲ್ಲಿರುವ ತಂಬಾಕು ಪದಾರ್ಥಗಳ ಸೇವನೆಯಿಂದ ಆರೋಗ್ಯ, ಕೌಟುಂಬಿಕ ಬದುಕಿನ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಶಿಡ್ಲಘಟ್ಟದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ರವರು ತಿಳಿಸಿದರು. ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಇತ್ತಲಾಡಿ ಗೇಟ್ ಬಳಿ ಇರುವ ರಾಜ್ಯ ಸಾರಿಗೆ ಸಂಸ್ಥೆಯ ಡಿಪೋದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಾರ್ವಜನಿಕವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ವಿವಿಧ ರೀತಿಯ ತಂಬಾಕು ಉತ್ಪನ್ನಗಳ ಮೇಲೆ ಆರೋಗ್ಯ ಕುರಿತು ಎಚ್ಚರಿಕೆ ನೀಡಿದ್ರು. ಜನರು ಅದರ ಬಳಕೆಯನ್ನು ನಿಲ್ಲಿಸದೆ ಮುಂದುವರಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಕ್ಷಣಿಕ ಆಸೆ ಮತ್ತು ಅಭ್ಯಾಸಕ್ಕಾಗಿ ತಂಬಾಕು ಸೇವನೆ ಮಾಡಿ ಕ್ಯಾನ್ಸರ್ ಸೇರಿದಂತೆ ಗಂಭೀರ ಕಾಯಿಲೆಗಳಿಗೆ ಒಳಗಾಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿದರು. ಪರಿಣಾಮ ಏನಾಗಿದೆ ತಂಬಾಕು ಪದಾರ್ಥಗಳಾಗಿರ್ಬೋದು ಕಣ್ಮುಂದೆನೇ ಅದು ಗೊತ್ತಿದ್ರೂ ಕೂಡ ನಾವು ಬಳಸ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲ್ ಆಗಿ ಯುವಕರಲ್ಲಿ ಅದ್ರ ಪ್ರಮಾಣ ಜಾಸ್ತಿ ಆಗಿ ನಮ್ಮ ಜೀವನವನ್ನು ಬದುಕು ಮಾಡಬೇಕಾಗಿರುವಂತಹ ಲೈಫ್ನ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ನಾವುಗಳು ಯಾರಿಲ್ಲಿ ಮಧ್ಯವರ್ಗದವ್ರು ಇದ್ದೀರಾ, ಅದು ಏನೋ ನಿಮ್ಮ ಕೆಲಸದ ಒತ್ತಡದಿಂದ ಅಭ್ಯಾಸ ಆಗ್ಬಿಟ್ಟಿದೆ ಸರ್, ಬಿಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನೆಪ ಮಾತ್ರ. ದಯವಿಟ್ಟು ಅದನ್ನು ಬಿಡಕ್ಕೆ ಈ ದಿನದಿಂದನೇ ಪ್ರಯತ್ನ ಮಾಡಿ. ಈ ವೇಳೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಔಷಧ ವಿತರಿಸಲಾಯಿತು. ಬ್ರೇಕ್ ಫ್ರೀ ಇಂಡಿಯಾ ಅಭಿಯಾನದ ಪೋಸ್ಟರ್ ಹಾಗೂ QR ಕೋಡ್ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಸಾರ್ವಜನಿಕ ಆಸ್ಪತ್ರೆಯ ದಂತ ವೈದ್ಯರಾದ ಡಾಕ್ಟರ್ ಅಂಬಾದಾಸ್, ಐಸಿಟಿಸಿ ಆಪ್ತ ಸಮಾಲೋಚಕ ಯತೀಶ್, ಅಪರ ಸಿವಿಲ್ ನ್ಯಾಯಾಧೀಶೆ ರಂಜಿತಾ, ವಕೀಲರ ಸಂಘದ ಕಾರ್ಯದರ್ಶಿ ಭಾಸ್ಕರ್, ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕ ಜಗನ್ನಾಥ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದ ದಂಪತಿ ಗಾಯತ್ರಿ ಅಂಜನಪ್ಪ ಮತ್ತು ಆಂಜನಪ್ಪ ಅವರು ತೆಲುಗು ಚಲನಚಿತ್ರಕ್ಕೆ ಕಾಲಿಡುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಅವರ ನಿರ್ಮಾಣದ ಕಾಗಿತಾಂ ಪಡವಲು ಚಿತ್ರದ ವಿಡಿಯೋ ಹಾಡು ಬಿಡುಗಡೆಯಾಗಿದ್ದು, ಶೀಘ್ರದಲ್ಲೇ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ ಎಂದು ಚಿತ್ರದ ತಂಡ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿಂತಾಮಣಿ ಮೂಲದ ದಂಪತಿ ಗಾಯತ್ರಿ ಅಂಜನಪ್ಪ ಮತ್ತು ಆಂಜನಪ್ಪ ನಿರ್ಮಾಣದ ಕಾಗಿತಾಂ ಪಡವಳು ಚಿತ್ರದ ವಿಡಿಯೋ ಹಾಡು ಬಿಡುಗಡೆಯಾಗಿದೆ. ಶೀಘ್ರದಲ್ಲೇ ಚಿತ್ರ ಬಿಡುಗಡೆ ಮಾಡುವುದಾಗಿ ಚಿತ್ರದ ತಂಡ ಮಾಹಿತಿ ನೀಡಿತು. ನವನಾರಾಯಣ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಗಾಯತ್ರಿ ಅಂಜನಪ್ಪ, ಕೀರ್ತನ ನರೇಶ್ ಹಾಗೂ ಪ್ರಸಾದ್ ರೆಡ್ಡಿ ನಿರ್ಮಿಸಿರುವ ಈ ಚಿತ್ರವು ಪ್ರೀತಿ, ಕುಟುಂಬ ಮತ್ತು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರುವ ಫ್ಯಾಮಿಲಿ ಎಂಟರ್ಟೈನರ್ ಆಗಿದೆ. ಚಿತ್ರದಲ್ಲಿ ವರದ ನಾಯಕನಾಗಿ ಹಾಗೂ ಕೃಷ್ಣಪ್ರಿಯ ನಾಯಕಿಯಾಗಿ ಅಭಿನಯಿಸಿದ್ದು, ಕುಟುಂಬ ಸಮೇತ ವೀಕ್ಷಿಸಬಹುದಾದ ಉತ್ತಮ ಕಥಾ ಹಂದರವನ್ನು ಹೊಂದಿದೆ. ಚಿತ್ರದ ವಿಡಿಯೋ ಹಾಡು ಇಂದು ಬಿಡುಗಡೆಯಾಗಿದ್ದು, ಯೂಟ್ಯೂಬ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಚಿತ್ರವನ್ನು ಪ್ರೇಕ್ಷಕರು ಪ್ರೋತ್ಸಾಹಿಸಬೇಕು ಎಂದು ತಂಡ ಮನವಿ ಮಾಡಿತು. ನಾವು ಖಂಡಿತ ಮಾಡ್ತೀವಿ ಅನ್ನೋ ಒಂದು ಮನಸ್ಸಿರಬೇಕು. ಇಲ್ಲೂ ಕೋಟ್ಯಾಧಿಪತಿಗಳೆಲ್ಲವರು ಸಾಮಾನ್ಯ ಜನರು ಅದನ್ನು ನಾವು ಮಾಡಬೇಕು, ಇಂಥ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಮುಂದೆ ಬಂದು ಸಕ್ಸಸ್ ಕಾಣ್ತಾ ಇದೆ. ತುಂಬ ಸಂತೋಷ ಆಯಿತು. ನಮ್ಮ ಲೋಕಲ್ಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನವರು. ಸೊ ಎಲ್ಲರೂ ಕೂಡ ದಯವಿಟ್ಟು ನೋಡಿ, ಸಾಂಗ್ಸು ಕೀ ಸೀರೀಸ್ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಅವೆಲ್ಲ ಏನು ಲೋಕಲ್ ಸ್ಥಳೀಯರನ್ನ ಬೆಳೆಸಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಸಹ ನಿರ್ದೇಶಕ ಸದಾನಂದ ಮಾತನಾಡಿ, ಸಿನಿಮಾ ನಿರ್ಮಾಣವು ಕೇವಲ ದೊಡ್ಡವರಿಗಷ್ಟೇ ಸೀಮಿತವಲ್ಲ. ಸಾಮಾನ್ಯ ಜನರು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಸಿನಿಮಾ ನಿರ್ಮಿಸಬಹುದು ಎಂಬುದನ್ನು ಗಾಯತ್ರಿ ಆಂಜನಪ್ಪ ದಂಪತಿ ತೋರಿಸಿಕೊಟ್ಟಿದ್ದಾರೆ. ಗ್ರಾಮೀಣ ಸೊಗಡು, ಪ್ರೇಮ ಕಥೆ ಹಾಗೂ ಕುಟುಂಬದ ಭಾವನೆಗಳನ್ನು ಒಳಗೊಂಡ ಈ ಚಿತ್ರ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಸಾಮಾನ್ಯರ ಕನಸಿನ ಈ ಸಿನಿಮಾವನ್ನು ಪ್ರೇಕ್ಷಕರು ಬೆಂಬಲಿಸಬೇಕು ಎಂದು ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ತೂಕಾರಾಮ್, ರುದ್ರಸಾಯಿ, ಮುತ್ತಪ್ಪ, ದುಡ್ಡುಮನಿ, ಬಸವರಾಜ್, ಅಂಬರೀಶ್, ಮುನೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ, ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘದ 2026ರಿಂದ 2031ರವರೆಗಿನ 5 ವರ್ಷದ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಸಿ ಶಂಕರಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಮಧುಸೂದನ್ ಆಯ್ಕೆಯಾಗಿದ್ದಾರೆ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಹುದ್ದೆಗಳಿಗೆ ಮತದಾನ ನಡೆಯಿತು. ಒಟ್ಟು 125 ಮತಗಳ ಪೈಕಿ 119 ಮತಗಳು ಚುನಾವಣೆಯಲ್ಲಿದ್ದವು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಡಾಕ್ಟರ್ ಸಿ ಶಂಕರಪ್ಪ ತಮ್ಮ ಪ್ರತಿಸ್ಪರ್ಧಿ ವಿರುದ್ಧ 68 ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದರು. 2026ರಿಂದ 2031ರ ಅವಧಿಗೆ ಆಯ್ಕೆಯಾದ ನೂತನ ಸಮಿತಿಯಲ್ಲಿ ಕೃಷ್ಣಪ್ಪ, ಎಂಎನ್ ಕಾರ್ಯದರ್ಶಿಯಾಗಿ ರೆಡ್ಡಮ್ಮ, ಉಪಾಧ್ಯಕ್ಷರಾಗಿ ಶಾಂತರಾಜು, ಎ ಖಂಜಾಂಚಿಯಾಗಿ ಕೆಎಸ್ ಶ್ರೀನಿವಾಸಯ್ಯ, ಪ್ರಧಾನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ಶ್ರೀನಿವಾಸ್, ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದೆ ನಕಲಿ ಆಯಿಲ್. ಕೃಷಿಗೆ ಬಳಸುವ ಯೂರಿಯಾ ಫರ್ಟಿಲೈಸರ್ಗಳಿಂದ ಆಯಿಲ್ ತಯಾರು, ವಾಹನ ಮಾಲೀಕರೇ ಎಚ್ಚರ. ಕಸದ ಸ್ಥಳಗಳನ್ನು ಕಲಾಕೃತಿಯ ತಾಣವಾಗಿಸಿ ಸೋಮಾರಿಗಳಿಗಾಗಿ ಕಡಿವಾಣ ಹಾಕಲು ಮುಂದಾದ ದೊಡ್ಡಬಳ್ಳಾಪುರ ನಗರಸಭೆ. ಸುಂದರವಾಗಿ ಬದಲಾದ ಬ್ಲಾಕ್ ಸ್ಪಾಟ್ಗಳು. ಅಂಬೇಡ್ಕರ್ ನಿಲಯದ ಕಾಮಗಾರಿಯಲ್ಲಿ ಲೋಪ. ಲೋಕಾಯುಕ್ತ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಆಗ್ರಹ. ಬೆಳ್ಳೂಟಿಯಲ್ಲಿ ಇಸ್ಕಾನ್ ಅಕ್ಷರ ಪತ್ರಿ ಲೋಕಾರ್ಪಣೆ. ಶಿಡ್ಲಘಟ್ಟ ತಾಲೂಕಿನ 50 ಸರ್ಕಾರಿ ಶಾಲೆಗಳ 2350 ಮಕ್ಕಳಿಗೆ ಇಸ್ಕಾನ್ ವತಿಯಿಂದ ಮಧ್ಯಾಹ್ನ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ.